ನಮಸ್ಕಾರ ಸಂಜಯ್ ಅವರೇ. ಸರ್ ನಮಸ್ತೆ ಸರ್. ಸರ್, ನೋಟಿಸ್ ಅಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ? ಈಗ ಒತ್ತುವರಿ ಅನ್ನುವಂಥದ್ದು ಕೋರ್ಟ್ ಆರ್ಡರ್ ಈಗಾಗಲೇ ಇಶ್ಯೂ ಆಗಿರೋದ್ರಿಂದ ಆ ಪ್ರಕಾರವಾಗಿ ಒತ್ತುವರಿ ಮಾಡಿದ್ದಾರೆ. ಇದನ್ನ ಚಾಲೆಂಜ್ ಮಾಡುವಂತ ಕೆಲಸ ಆಗುತ್ತಾ? ಏನ್ ಹೇಳ್ತಾರೆ ಪುಷ್ಪ ಅವರು, ಅವರ ಪರ ವಕೀಲರು, ನೀವು ಏನ್ ಹೇಳ್ತೀರಿ? ಸರ್, ಮೊದಲನೇದಾಗಿ ಇಲ್ಲಿ ಒತ್ತುವರಿ ಅನ್ನೋಂಥ ವಿಚಾರನೇ ಬರೋದಿಲ್ಲ. ಯಾವುದೇ ರೀತಿಯಾಗಿ ಒತ್ತುವರಿ ಕೂಡ ಯಾವುದು ಆಗಿಲ್ಲ. ಅವರು ಕೇವಲ ಒಂದು ಏಕಪಕ್ಷೀಯ ಆದೇಶವನ್ನು ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ನಮ್ಗೆ ಯಾವುದೇ ರೀತಿ ನೋಟಿಸ್ ಜಾರಿ ಆಗದಂತೆ ಮಾಡಿ ಉದ್ದೇಶಪೂರ್ವಕವಾಗಿ ಒಂದು ಆದೇಶವನ್ನ ಪಡ್ಕೊಂಡು ಯಾವುದೋ ಬೇರೆ ಆಸ್ತಿಗೆ ಪಡ್ಕೊಂಡಿರೋ ಆದೇಶನ ಈ ಆಸ್ತಿ ಮೇಲೆ ಅವರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಈ ಆಸ್ತಿಯನ್ನ ಅವರು ಏನ್ ಪರ್ಚೇಸ್ ಮಾಡಿದ್ರೆ ಸಂಪೂರ್ಣ ಕಾನೂನು ಸಲಹೆಯನ್ನು ಪಡ್ಕೊಂಡು ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ ನಂತರ ಪಡ್ಕೊಂಡಿದ್ದಾರೆ. ಮತ್ತೆ ಆ ನಿಟ್ಟಿನಲ್ಲಿ ನ್ಯಾಯಾಲಯದಿಂದ ಯಾವುದೇ ರೀತಿ ಕಾಂಪೌಂಡ್ ಅನ್ನ ಧ್ವಂಸ ಮಾಡೋದಾಗಿರ್ಬೋದು ಅಥವಾ ಅದನ್ನ ಡೆಮಾಲಿಷ್ ಮಾಡಿ ಆ ಪೊಸೆಷನ್ ಇವರು ತಗೊಳ್ಳೋದಕ್ಕೆ ಯಾವುದೇ ರೀತಿಯಾದ ನಿರ್ದಿಷ್ಟವಾದ ಆದೇಶವನ್ನು ಪಡ್ಕೊಂಡಿಲ್ಲ. ಯಾವುದೇ ರೀತಿ ಕಾನೂನಿನ ಆದೇಶವನ್ನ ಪಡ್ಕೊಳ್ಳದೇನೆ ಕಾನೂನು ಬಾಹಿರವಾಗಿ ಕೆಲಸವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನ ನಾವು ಮಾಡ್ತಾ ಇದೀವಿ ಸರ್. ಮತ್ತೆ ಇವರು ಕೋರ್ಟ್ ಆರ್ಡರ್ಸ್ ಪ್ರಕಾರನೇ ಅಂತ ಹೇಳ್ತಿದ್ದಾರೆ? ಇಲ್ಲ ಸರ್, ಯಾವುದೇ ರೀತಿಯ ಕೋರ್ಟ್ ಆರ್ಡರ್ಸ್ ಅವ್ರ ಪರವಾಗಿ ಅಥವಾ ಈ ರೀತಿಯಾಗಿ ಡೆಮಾಲಿಷ್ ಮಾಡಿ ಅದನ್ನ ನೀವು ಸ್ವಾಧೀನಕ್ಕೆ ಪಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಿರ್ದಿಷ್ಟವಾದ ಕೋರ್ಟ್ ಆರ್ಡರ್ಸ್ ಯಾವುದು ಇಲ್ಲ. ಏಕಪಕ್ಷೀಯವಾಗಿ ಏನು ದುರುದ್ದೇಶದಿಂದ ನೋಟಿಸ್ ಜಾರಿಯಾಗದಂತೆ ಅವರ ಆದೇಶನ ಪಡ್ಕೊಂಡಿದ್ದಾರೆ. ಆ ಆದೇಶನ ಆಲ್ರೆಡಿ ಚಾಲೆಂಜ್ ಮಾಡಿದೀವಿ, ಅಪೀಲ್ ಪೆಂಡಿಂಗ್ ಇದೆ. ಅದ್ರಲ್ಲಿ ಅವರ ವಕೀಲರು ಕೂಡ ವಕಾಲತ್ ಫೈಲ್ ಮಾಡಿದ್ದಾರೆ ತಕರಾರಿಗೆ ಅಂತ ಹೇಳಿ. ಅದರ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಇದೆ. ಹೀಗಿರುವಾಗ ಅವ್ರು ಏಕಾಏಕಿ ಇವತ್ತು ಬೆಳಗ್ಗೆ ಭಾನುವಾರ ಬೆಳಗ್ಗೆ ಬಂದು ಕಾನೂನು ಬಾಹಿರವಾಗಿ ಜೆಸಿಬಿನ ತಂದು ಎಲ್ಲ ನುಗ್ಸಿ ಧ್ವಂಸ ಮಾಡಿ ಕೆಲಸ ಎಲ್ಲ ಮಾಡಿದ್ದಾರೆ. ಒತ್ತುವರಿ ಅಲ್ಲ ಅಂದ್ರೆ ಮತ್ತಿನ್ನೇನು? ಸುಮ್ನೆ ಯಾಕೆ ಬಂದು ಅವ್ರು ಕಾಂಪೌಂಡ್ ಹೊಡೆದ್ರು? ಸರ್, ಇಲ್ಲಿ ಯಾವುದೇ ರೀತಿ ಒತ್ತುವರಿ ಇಲ್ಲ. ಅವರ ಮನೆಗೆ ಅದು ನಿರ್ದಿಷ್ಟವಾಗಿ ಒಂದು ಸೆಪರೇಟ್ ಕ್ರಯಪತ್ರದ ಮೂಲಕ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಕಾಂಪೌಂಡ್ ಹಾಕಿದಂತ ಖಾಲಿ ಸೈಟ್ ಇದೆ, ಅದನ್ನು ಕೂಡ ಪ್ರತ್ಯೇಕವಾಗಿ ಒಂದು ಕ್ರಯಪತ್ರದ ಮೂಲಕ ಪರ್ಚೇಸ್ ಮಾಡಿದ್ದಾರೆ. ಈಗಿರುವಾಗ ಇವ್ರು ಯಾವ್ದೋ ಜಾಗದ ಒಂದು ಆದೇಶವನ್ನ ತಗೊಂಡ್ಬಂದು ಈ ಜಾಗದ ನಮ್ಗೆ ಆದೇಶ ಇದೆ ಅಂತ ಹೇಳಿ ತಪ್ಪು ತಿಳುವಳಿಕೆಯಿಂದ ಅವ್ರು ಈ ಕೆಲಸವನ್ನ ಮಾಡಿದ್ದಾರೆ. ಅಲ್ಲ ಸಂಜಯ್ ಅವ್ರು, ನಾನು ಹೇಳೋದೇನಂದ್ರೆ ಜಾಗ ಇವರದ್ದಾಗಿದ್ರೆ ಈಗ ತಾವೆಲ್ಲ ಗಮನಿಸಿದೀರಿ, ಒಂದು ಇಂಚು ಜಾಗನ ಬಿಡಲ್ಲ. ಕಾಂಪೌಂಡ್ ಈ ರೀತಿ ಒಡೆದು ಹಾಕುವವರೆಗೂ ಸುಮ್ಮನೆ ಯಾಕಿದ್ರು? ಒತ್ತುವರಿ ಆಗಿಲ್ಲ ಅಂತಂದ್ರೆ ಸರ್, ಸಂಪೂರ್ಣ ಅದು ನಮಗೆ ಮಾಹಿತಿ ಬರೋ ಅಷ್ಟೊತ್ತಿಗೆ ಅಂದ್ರೆ ನಮ್ಗೆ ಅವ್ರು ಈ ರೀತಿ ಮಾಡ್ತಾರೆ ಅಂತ ತಿಳಿಯೋಷ್ಟೊಳಗೆ ನಾವು ಸ್ಥಳಕ್ಕೆ ಧಾವಿಸೋಷ್ಟೊಳಗೆ ಅವ್ರ ಈ ಕೆಲಸವನ್ನ ಮಾಡಿದ್ದಾರೆ ಸರ್. ಯಾವುದೇ ರೀತಿ ನಮಗೆ ಮುಂಚೆನೆ ಅವ್ರು ಯಾವುದೇ ರೀತಿ ನಮ್ಗೆ ಯಾವುದೇ ನೋಟಿಸ್ ಅನ್ನ ಆಗ್ಲಿ ಅಥವಾ ಯಾವ್ದನ್ನ ನ್ಯಾಯಾಲಯದಿಂದ ಯಾವುದೇ ಆದೇಶ ಇಲ್ಲ. ಆದೇಶ ಇದ್ರೆ ನಮ್ ಗಮನಕ್ಕೆ ಬರ್ತಾ ಇತ್ತು, ನಾವು ಆ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ಬೇಕು ಅಂತ ತಗೋತಾ ಇದ್ವಿ. ಈ ಆದೇಶ ಇಲ್ಲದೆ ಹೆಂಗ್ ಹೊಡೆದಾಕಿದ್ರಿ ಇವರು ಸಂಜಯ್ ಅವರೇ? ಆದೇಶ ಇಲ್ಲದೆ ಮಾಡಿದ್ದಾರೆ ಸರ್. ಇದು ಸಂಪೂರ್ಣ ಕಾನೂನು ಬಾಹಿರವಾಗಿ ಮಾಡುವಂತ ಕೆಲಸ ಇದು. ಈಗ ಆ ನಿಟ್ಟಿನಲ್ಲಿ ಅದರ ವಿರುದ್ಧ ನಾವೇನ್ ಕ್ರಮ ಕೈಗೊಳ್ಬೇಕು ಅದನ್ನ ಮಾಡ್ತಾ ಇದೀವಿ ಸರ್. ಅಲ್ಲ, ಆರ್ಡರ್ ಇಲ್ಲ ಅಂತಂದ್ರೆ ನಿಲ್ಲಿಸ್ಬಿಡ್ಬೇಕಾಯ್ತು ಒತ್ತುವರಿ ಮಾಡೋದನ್ನ, ಅಥವಾ ಕಾರ್ಯಾಚರಣೆ ಮಾಡೋದು ನಿಲ್ಲಿಸಬಹುದಿತ್ತಲ್ವಾ? ಹೌದು ಸರ್, ಅಂದ್ರೆ ನಾವು ಸ್ಥಳಕ್ಕೆ ಧಾವಿಸುವಷ್ಟೊಳಗೆ ಅಷ್ಟು ಕೆಲಸ ಆಗಿತ್ತು. ನಂತರ ನಾವು ಬಂದ ನಂತರ ಜೆಸಿಬಿ ಹೊರಟಿತ್ತು. ಅದ್ರ ಪಕ್ಕ ಇನ್ನೊಂದು ಆಸ್ತಿ ಇದೆ, ಅದು ಕೂಡ ನಮಗೆ ಸೇರ್ಬೇಕು, ಅದನ್ನ ತೆರವುಗೊಳಿಸ್ತೀವಿ ಅಂತಾನೆ ಬಂದಿದ್ರು ಅವರು. ನಾವು ಅಲ್ಲಿ ಬಂದು ಇಂಟರ್ಫಿಯರ್ ಆಗಿದ ತಕ್ಷಣ ಅವ್ರು ಇಲ್ಲಿಂದ ಹೊರಟಿದ್ದಾರೆ ಎಲ್ಲರೂ ಜಾಗದಿಂದ. ಯಾವುದೇ ರೀತಿ ಆದೇಶ ಇಲ್ಲ ಸರ್. ಇಲ್ಲಿ ಒತ್ತುವರಿ ಅನ್ನೋ ಮಾತು ಕೂಡ ಇಲ್ಲ, ಮತ್ತೆ ಯಾವುದೇ ರೀತಿಯವರಿಗೆ ನ್ಯಾಯಾಲಯದಿಂದ ಯಾವುದೇ ಆದೇಶ ಇಲ್ಲ. ಆದೇಶ ಇಲ್ಲದಿದ್ರು ಕೂಡ ಕಾನೂನು ಬಾಹಿರವಾಗಿ ಈ ರೀತಿ ಕೆಲಸ ಮಾಡಿದ್ದಾರೆ. ಸಂಪೂರ್ಣ ಕಾನೂನು ಬಾಹಿರವಾಗಿ ಮಾಡುವಂತ ಕೆಲಸ ಇದೆ. ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದಂತಹ ಜಾಗ ಇದು. 1500 ಅಡಿ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಯಶ್ ಅವರ ತಾಯಿ ಪುಷ್ಪ ಅವ್ರ ಮೇಲೆ. ಇದ್ರ ಬಗ್ಗೆ ನಿಮ್ ಗಮನಕ್ಕಿದೆಯಾ? ಗಮನಕ್ಕಿದೆ, ಸಂಪೂರ್ಣ ಸುಳ್ಳು. ಆ ನಿಟ್ಟಿನಲ್ಲೇ ಪ್ರಕರಣ ಕೂಡ ದಾಖಲಾಗಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ಪೆಂಡಿಂಗ್ ಇದೆ, ಕೇಸ್ ನಡೀತಾ ಇದೆ. ಈಗಿದ್ರು ಕೂಡ ಇವರು ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಆದೇಶ ಇಲ್ಲ ಅಂದ್ರೂ ಕೂಡ ಈ ರೀತಿ ಕೆಲಸವನ್ನ ಮಾಡಿದ್ದಾರೆ. ಯಾವಾಗ ಇದನ್ನ ತೆರವು ಕಾರ್ಯಾಚರಣೆ ಮಾಡಿದ್ದು ಸಂಜಯ್ ಅವರೇ? ನೀವು ಅವಾಗ ಇರ್ಲಿಲ್ವಾ ಅಲ್ಲಿ? ಹೇಗೆ ಕಾರ್ಯಾಚರಣೆ? ಅವರೇನೋ ಬೆಳಗ್ಗೆ 9 ಗಂಟೆಗೆ ಜೆಸಿಬಿಯನ್ನು ತಂದು ಏಕಾಏಕಿ ಎಲ್ಲ ಡೆಮಾಲಿಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ವಿಚಾರ ಗೊತ್ತಾಯ್ತು. ನಂತರ ನಮ್ಮ ಸೀನಿಯರ್ ಕೂಡ ಇರ್ಲಿಲ್ಲ, ಅವರು ಔಟ್ ಆಫ್ ಸ್ಟೇಷನ್ ಇದ್ರಿಂದ ನನಗೆ ಅವರು ಕ್ಲೈಂಟ್ ಇನ್ನೊಬ್ರು ನಟರಾಜ್ ಅಂತ ಪಕ್ಕದ ಪ್ರಾಪರ್ಟಿ ಏನಿದೆ ಅವರು ಕೂಡ ಕಾಲ್ ಮಾಡಿದ್ರು. ಈ ರೀತಿ ಮಾಡ್ತಾ ಇದಾರೆ ಸರ್, ದಯವಿಟ್ಟು ನೋಡಿ ಅಂತ ಹೇಳಿ. ಅವರು ಕೂಡ ಬೆಂಗಳೂರಿನಲ್ಲೇ ಇರೋದು, ಇಲ್ಲಿ ಯಾರೋ ಸ್ಥಳದಲ್ಲಿ ಇಲ್ಲ ಅವರು. ಹಾಗಾಗಿ ಆ ಕಾರಣ ನಾನೇ ಸ್ಥಳಕ್ಕೆ ಹೋಗಿ ನೋಡಿದಾಗ ಈ ರೀತಿ ಮಾಡ್ತಾ ಇದ್ರು. ನಂತರ ಅದನ್ನು ತಡೆದು ಅವರು ಜೆಸಿಬಿ ಇಮಿಡಿಯೇಟ್ ಹೊರಟು ಅಲ್ಲಿಂದ. ನಾನು ಸ್ಥಳಕ್ಕೆ ಬರೋ ಅಷ್ಟೊಳಗೆ 10 ಕಾಲ ಆಗಿತ್ತು. ಅಷ್ಟೊಳಗೆ ಅವರು ಕಾಂಪೌಂಡ್ ಮೇಲೆ ತೆರವುಗೊಳಿಸಿದ್ರು, ಎಲ್ಲ ಧ್ವಂಸ ಮಾಡಿದ್ರು. ನಂತರದ ಆದೇಶ ಕೇಳಿದಾಗ ಅವ್ರ ಹತ್ರ ಯಾವುದೇ ಉತ್ತರ ಇಲ್ಲ. ಏನ್ ಆದೇಶ ಇದೆ, ಏನಿದೆ ಕೊಡಿ ಅಂತ ಹೇಳಿದಾಗ ಏನೂ ಉತ್ತರ ಇಲ್ಲ. ನಂತರದಲ್ಲಿ ಅವರು ಕೂಡ ಅಲ್ಲಿಂದ ಜಾಗದಿಂದ ಹೊರಟರು ಅವರು. ಅಂದ್ರೆ ಸಂಜಯ್ ಅವ್ರ, ಇದನ್ನ ಯಾಕೆ ಮತ್ತೆ ಕೇಳ್ತಿದ್ದೀನಿ ಅಂತಂದ್ರೆ ಒಂದು ಕನ್ಫರ್ಮೇಶನ್, ಕ್ಲಾರಿಟಿ ಸಿಗ್ಲಿ ಅಂತ. ನೀವ್ ಹೇಳ್ತಾ ಇರೋದು ಕೋರ್ಟ್ ಆರ್ಡರ್ ಈ ಬಗ್ಗೆ ಯಾವುದೂ ಇಲ್ಲ ಅಂತನಾ? ಇಲ್ಲ ಸರ್, ನಿರ್ದಿಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ನ್ಯಾಯಾಲಯದಿಂದ ಯಾವುದೇ ರೀತಿ ಇದನ್ನ ಡೆಮಾಲಿಷ್ ಮಾಡೋದಕ್ಕಾಗಿರ್ಬೋದು, ಯಾವುದೇ ರೀತಿ ತೆರವುಗೊಳಿಸೋದಕ್ಕಾಗಿರ್ಬೋದು, ಅಥವಾ ಇವರು ಸ್ವಾಧೀನ ಪಡ್ಕೊಳ್ಳಿ ಅಂತ ಆಗಿರ್ಬೋದು, ಯಾವುದೇ ರೀತಿಯ ಆದೇಶ ನ್ಯಾಯಾಲಯದಿಂದ ಇವರಿಗೆ ಸಿಕ್ಕಿಲ್ಲ. ಯಾವುದೇ ಆದೇಶ ಇಲ್ಲ ಅಂದ್ರೂ ಕೂಡ ಅವರು ಈ ರೀತಿ ಕೆಲಸ ಮಾಡಿದ್ದಾರೆ. ನಿಮ್ಮ ಮುಂದಿನ ನಡೆ ಏನು? ಈಗ ಯಾರ್ಯಾರನ್ನ ಪಾರ್ಟಿ ಮಾಡ್ತೀರಿ ವಿಚಾರದಲ್ಲಿ? ಇದನ್ನ ಚಾಲೆಂಜ್ ಮಾಡ್ತೀರಾ ಹೇಗೆ? ಚಾಲೆಂಜ್ ಮಾಡ್ತೀವಿ ಸರ್, ಖಂಡಿತವಾಗಿ. ಇದ್ರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಇದರಿಂದ ಯಾರ್ಯಾರು ಇದ್ದಾರೆ ಅನ್ನೋದೆಲ್ಲ ಮಾಹಿತಿನ ಕಲೆ ಹಾಕೊಂಡು ಮುಂದಿನ ಕ್ರಮ ಏನ್ ತಗೋಬೇಕು ಅದನ್ನ ಖಂಡಿತವಾಗಿ ತಗೋತೀವಿ. ಈ ಬಗ್ಗೆ ನೀವು ಯಶ್ ಅವ್ರ ತಾಯಿ ಜೊತೆಗೆ ಮಾತಾಡಿದ್ರಾ? ಮಾತಾಡಿದೀನಿ ಸರ್. ಅಂದ್ರೆ ಸ್ವಲ್ಪ ಕಾಲ ಅಷ್ಟೇ ಮಾತನಾಡೋದಕ್ಕಾಗಿದ್ದು. ಅವರು ಮಾಹಿತಿಯನ್ನ ಏನ್ ಹೇಳಿದಾರೆ, ಈ ರೀತಿ ಮಾಡ್ತಾ ಇದಾರೆ ಅಂತ ಅವರು ಕೂಡ ಕರೆ ಮಾಡಿದ್ರು. ಏನೇನ್ ಮಾತಾಡಿದ್ರಿ ಪುಷ್ಪ ಅವರು ನೀವು?
ಬಹಳಷ್ಟು ಏನ್ ಮಾತಾಡಕ್ ಆಗಿಲ್ಲ ಸರ್. ಏನಿದೆ ನಮ್ದು ದಾಖಲಾತಿಗಳಿಂದ ಅದರ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೇಕು ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ಅವರು ಮಾತಾಡಿದ್ರು ಅಷ್ಟೇ. ಓಕೆ. ಮುಂದಿನ ಕಾನೂನು ಕ್ರಮ ಏನ್ ತಗೋಬೇಕು ಅದನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕ್ರಮ ತಗೋತೀವಿ ಸರ್. ಇದೆಲ್ಲ ಸಂಪೂರ್ಣ ಅವರು ಕಾನೂನು ಬಾಹಿರವಾಗಿ ಮಾಡುವಂತದ್ದು. ಯಾವುದೇ ರೀತಿ ಕೋರ್ಟ್ನ ಆದೇಶ ಇಲ್ಲ ಅಂದ್ರೂ ಕೂಡ ಇವರು ಸ್ವಇಚ್ಛಾಚಾರವಾಗಿ ಕೆಲಸನ ಮಾಡಿದ್ದಾರೆ. ಈ ಕೇಸಲ್ಲಿ ತಾವು ಮೊದಲಿನಿಂದ ವಕಾಲತ್ ಮಾಡ್ತಿದ್ದೀರಾ ಅಥವಾ ಫಸ್ಟ್ ಟೈಮ್ ಇದು? ಈ ಕೇಸ್ನಲ್ಲಿ ಅಂದ್ರೆ ನಾವೇನ್ ಅಪೀಲ್ ಫೈಲ್ ಮಾಡಿದ್ವಿ ಅದ್ರಲ್ಲಿ ನಮ್ದು ವಕಾಲತ್ ಇದೆ ಸರ್. ಇದು ಮುಂಚಿನ ಏಕಪಕ್ಷೀಯ ಆದೇಶ ಏನ್ ಪಡ್ಕೊಂಡಿದ್ರೆ ಅದರಲ್ಲಿ ಇವ್ರಿಗೆ ನೋಟಿಸ್ ಜಾರಿ ಆಗಿರಲಿಲ್ಲ, ಹಾಗಾಗಿ ಇವರು ನ್ಯಾಯಾಲಯದಲ್ಲಿ ಅಪಿಯರ್ ಆಗಿಲ್ಲ. ಈ ನಂತರದಲ್ಲಿ ಅದನ್ನ ಏನ್ ಚಾಲೆಂಜ್ ಮಾಡಿದೀವಿ ಅದರಲ್ಲಿ ನಮ್ಮ ಸೀನಿಯರ್ ಮತ್ತೆ ನಂದು ವಕಾಲತ್ ಇದೆ. ಸೊ ಇದೇ ವಿಚಾರದ ಬಗ್ಗೆ ನೀವು ಪುಷ್ಪ ಅವ್ರ ಜೊತೆಗೆ ಮಾತಾಡಿದ್ರಿ ಫಸ್ಟ್ ಟೈಮ್. ಅವರು ಈ ದಾಖಲೆ ತಗೊಂಬನ್ನಿ ಅಂತ ಹೇಳಿದಿರಿ ನೀವು? ಇಲ್ಲ, ಮುಂಚಿತವಾಗಿನೂ ಎಲ್ಲ ಮಾತಾಡಿದ್ವಿ. ಕೇಸ್ ಅಪೀಲ್ ಫೈಲ್ ಮಾಡೋದಕ್ಕೆ ಮುಂಚೆ ಸಂಪೂರ್ಣ ದಾಖಲಾತಿಗಳು ನಮ್ಮ ಹತ್ರ ಇದೆ. ಅವರು ಅದನ್ನೇ ಹೇಳಿದ್ರು, ನಮ್ಮ ಹತ್ರ ಏನ್ ದಾಖಲಾತಿಗಳು ನಾವು ಒದಗಿಸಿದೀವಿ ಇದ್ರ ಮೇಲೆ ನೀವು ಮುಂದಿನ ಕ್ರಮ ಏನ್ ತಗೋಬೇಕು ಕಾನೂನು ಕ್ರಮ ತಗೊಳ್ಳಿ ಅಂತ ಮಾಹಿತಿಯನ್ನು ನಿರ್ದೇಶನ ಕೊಟ್ಟರು ಅಷ್ಟೇ. ಈಗ ಆಲ್ರೆಡಿ ಚಾಲೆಂಜ್ ಮಾಡಿದ್ದೀರಾ ಅಥವಾ ನಾಳೆ ಮಾಡಬೇಕಾ? ಚಾಲೆಂಜ್ ಮಾಡಿದೀವಿ ಸರ್, ಚಾಲೆಂಜ್ ಮಾಡಿದೀವಿ. ಅದರ ಚಾಲೆಂಜ್ ಮಾಡುವಂತ ಅಪೀಲ್ ನ ನೋಟಿಸ್ ಕೂಡ ಅವ್ರಿಗೆ ಹೋಗಿದೆ. ಅವರು ಕೂಡ ಬಂದು ಅದರಲ್ಲಿ ವಕಾಲತ್ನ ಫೈಲ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಸಂಪೂರ್ಣ ಮಾಹಿತಿ ಇದೆ. ಅಲ್ಲ, ನೀವು ಈ ಬಗ್ಗೆ ಹಾಸನ ಜಿಲ್ಲಾಡಳಿತನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ? ಯಾಕಂದ್ರೆ ಕೋರ್ಟ್ ಆರ್ಡರ್ ಅಂತಿದ್ದಾರೆ. ಕೋರ್ಟ್ ಆರ್ಡರ್ ಇಲ್ವೇ ಇಲ್ಲ ಅಂತ ನೀವು ಹೇಳ್ತಿದ್ದೀರಿ. ಇಲ್ಲ ಸರ್, ಯಾವುದೇ ರೀತಿ ಅವ್ರಿಗೆ ಕೋರ್ಟ್ ಆರ್ಡರ್ ಇಲ್ಲ. ಅದಾಯ್ತು. ಈಗ ಅವರು ಕೋರ್ಟ್ ಆರ್ಡರ್ ಅಂತ ಹೇಳಿರೋದ್ರಿಂದ ನೀವು ಜಿಲ್ಲಾಡಳಿತನ ಸಂಪರ್ಕ ಮಾಡಿದ್ರ, ಪ್ರಶ್ನೆ ಮಾಡಿದ್ರ? ಸರ್, ಈಗ ನಾಳೆ ಅದೇ ಕೆಲಸ ಮಾಡ್ತೀವಿ ಸರ್. ಇವತ್ತು ಭಾನುವಾರ ಎಲ್ಲ ರಜೆ ಇರೋದ್ರಿಂದ ಈಗ ಒಂದು ಇಮಿಡಿಯೇಟ್ ಒಂದು ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದೀವಿ. ಇದರಿಂದ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ನಂತರದಲ್ಲಿ ಏನು ಸೂಟ್ ಪೆಂಡಿಂಗ್ ಇದೆ ಅದರಲ್ಲಿ ಮುಂದುವರಿತೀವಿ. ಓಕೆ, ಥ್ಯಾಂಕ್ ಯು ಸಂಜಯ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ರಿ. ಧನ್ಯವಾದ. ನಮಸ್ಕಾರ ಸಂಜಯ್ ಅವರೇ. ಸರ್ ನಮಸ್ತೆ ಸರ್. ಸರ್, ನೋಟಿಸ್ ಅಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ? ಈಗ ಒತ್ತುವರಿ ಅನ್ನುವಂಥದ್ದು ಕೋರ್ಟ್ ಆರ್ಡರ್ ಈಗಾಗಲೇ ಇಶ್ಯೂ ಆಗಿರೋದ್ರಿಂದ ಆ ಪ್ರಕಾರವಾಗಿ ಒತ್ತುವರಿ ಮಾಡಿದ್ದಾರೆ. ಇದನ್ನ ಚಾಲೆಂಜ್ ಮಾಡುವಂತ ಕೆಲಸ ಆಗುತ್ತಾ? ಏನ್ ಹೇಳ್ತಾರೆ ಪುಷ್ಪ ಅವರು, ಅವರ ಪರ ವಕೀಲರು, ನೀವು ಏನ್ ಹೇಳ್ತೀರಿ? ಸರ್, ಮೊದಲನೇದಾಗಿ ಇಲ್ಲಿ ಒತ್ತುವರಿ ಅನ್ನುವಂತ ವಿಚಾರನೆ ಬರೋದಿಲ್ಲ. ಯಾವುದೇ ರೀತಿಯಾಗಿ ಒತ್ತುವರಿ ಕೂಡ ಯಾವುದು ಆಗಿಲ್ಲ. ಅವರು ಕೇವಲ ಒಂದು ಏಕಪಕ್ಷೀಯ ಆದೇಶವನ್ನು ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ನಮ್ಗೆ ಯಾವುದೇ ರೀತಿ ನೋಟಿಸ್ ಜಾರಿ ಆಗದಂತೆ ಮಾಡಿ ಉದ್ದೇಶಪೂರ್ವಕವಾಗಿ ಒಂದು ಆದೇಶವನ್ನು ಪಡ್ಕೊಂಡು ಯಾವುದೋ ಬೇರೆ ಆಸ್ತಿಗೆ ಪಡ್ಕೊಂಡಿರೋ ಆದೇಶನ ಈ ಆಸ್ತಿ ಮೇಲೆ ಅವರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಈ ಆಸ್ತಿಯನ್ನ ಅವರು ಏನ್ ಪರ್ಚೇಸ್ ಮಾಡಿದ್ರೆ ಸಂಪೂರ್ಣ ಕಾನೂನು ಸಲಹೆಯನ್ನು ಪಡ್ಕೊಂಡು ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ ನಂತರ ಪಡ್ಕೊಂಡಿದ್ದಾರೆ. ಮತ್ತೆ ಆ ನಿಟ್ಟಿನಲ್ಲಿ ನ್ಯಾಯಾಲಯದಿಂದ ಯಾವುದೇ ರೀತಿ ಕಾಂಪೌಂಡ್ ಅನ್ನ ಧ್ವಂಸ ಮಾಡೋದಾಗಿರ್ಬೋದು ಅಥವಾ ಅದನ್ನ ಡೆಮಾಲಿಷ್ ಮಾಡಿ ಆ ಪೊಸೆಷನ್ ಇವರು ತಗೊಳ್ಳೋದಕ್ಕೆ ಯಾವುದೇ ರೀತಿಯಾದ ನಿರ್ದಿಷ್ಟವಾದ ಆದೇಶ ಪಡ್ಕೊಂಡಿಲ್ಲ. ಯಾವುದೇ ರೀತಿ ಕಾನೂನಿನ ಆದೇಶವನ್ನ ಪಡ್ಕೊಳ್ಳದೇನೆ ಕಾನೂನು ಬಾಹಿರವಾಗಿ ಕೆಲಸವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನ ನಾವು ಮಾಡ್ತಾ ಇದೀವಿ ಸರ್. ಮತ್ತೆ ಇವರು ಕೋರ್ಟ್ ಆರ್ಡರ್ಸ್ ಪ್ರಕಾರನೇ ಅಂತ ಹೇಳ್ತಿದ್ದಾರೆ? ಇಲ್ಲ ಸರ್, ಯಾವುದೇ ರೀತಿಯ ಕೋರ್ಟ್ ಆರ್ಡರ್ಸ್ ಅವ್ರ ಪರವಾಗಿ ಅಥವಾ ಈ ರೀತಿಯಾಗಿ ಡೆಮಾಲಿಷ್ ಮಾಡಿ ಅದನ್ನ ನೀವು ಸ್ವಾಧೀನಕ್ಕೆ ಪಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಿರ್ದಿಷ್ಟವಾದ ಕೋರ್ಟ್ ಆರ್ಡರ್ಸ್ ಯಾವುದು ಇಲ್ಲ. ಏಕಪಕ್ಷೀಯವಾಗಿ ಏನು ದುರುದ್ದೇಶದಿಂದ ನೋಟಿಸ್ ಜಾರಿಯಾಗದಂತೆ ಅವರ ಆದೇಶ ಪಡ್ಕೊಂಡಿದ್ದಾರೆ. ಆ ಆದೇಶನ ಆಲ್ರೆಡಿ ಚಾಲೆಂಜ್ ಮಾಡಿದ್ವಿ, ಅಪೀಲ್ ಪೆಂಡಿಂಗ್ ಇದೆ. ಅದ್ರಲ್ಲಿ ಅವರ ವಕೀಲರು ಕೂಡ ವಕಾಲತ್ ಫೈಲ್ ಮಾಡಿದ್ದಾರೆ ತಕರಾರಿಗೆ ಅಂತ ಹೇಳಿ. ಅದರ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಇದೆ. ಹೀಗಿರುವಾಗ ಅವ್ರು ಏಕಾಏಕಿ ಇವತ್ತು ಬೆಳಗ್ಗೆ ಭಾನುವಾರ ಬೆಳಗ್ಗೆ ಬಂದು ಕಾನೂನು ಬಾಹಿರವಾಗಿ ಜೆಸಿಬಿನ ತಂದು ಎಲ್ಲ ನುಗ್ಸಿ ಧ್ವಂಸ ಮಾಡಿ ಕೆಲಸ ಎಲ್ಲ ಮಾಡಿದ್ದಾರೆ. ಒತ್ತುವರಿ ಅಲ್ಲ ಅಂದ್ರೆ ಮತ್ತಿನ್ನೇನು? ಸುಮ್ನೆ ಯಾಕೆ ಬಂದು ಅವ್ರು ಕಾಂಪೌಂಡ್ ಹೊಡೆದ್ರು? ಸರ್, ಇಲ್ಲಿ ಯಾವುದೇ ರೀತಿ ಒತ್ತುವರಿ ಇಲ್ಲ. ಅವರ ಮನೆಗೆ ಅದು ನಿರ್ದಿಷ್ಟವಾಗಿ ಒಂದು ಸೆಪರೇಟ್ ಕ್ರಯಪತ್ರದ ಮೂಲಕ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಕಾಂಪೌಂಡ್ ಹಾಕಿದಂತ ಖಾಲಿ ಸೈಟ್ ಇದೆ, ಅದನ್ನು ಕೂಡ ಪ್ರತ್ಯೇಕವಾಗಿ ಒಂದು ಕ್ರಯಪತ್ರದ ಮೂಲಕ ಪರ್ಚೇಸ್ ಮಾಡಿದ್ದಾರೆ. ಈಗಿರುವಾಗ ಇವ್ರು ಯಾವ್ದೋ ಜಾಗದ ಒಂದು ಆದೇಶವನ್ನ ತಗೊಂಡ್ಬಂದು ಈ ಜಾಗದಲ್ಲಿ ನಮ್ಗೆ ಆದೇಶ ಇದೆ ಅಂತ ಹೇಳಿ ತಪ್ಪು ತಿಳುವಳಿಕೆಯಿಂದ ಅವ್ರು ಈ ಕೆಲಸವನ್ನ ಮಾಡಿದ್ದಾರೆ. ಅಲ್ಲ ಸಂಜಯ್ ಅವ್ರು, ನಾನು ಹೇಳೋದೇನಂದ್ರೆ ಜಾಗ ಇವರದ್ದಾಗಿದ್ರೆ ಈಗ ತಾವೆಲ್ಲ ಗಮನಿಸಿದೀರಿ, ಒಂದು ಇಂಚು ಜಾಗನ ಬಿಡಲ್ಲ. ಕಾಂಪೌಂಡ್ ಈ ರೀತಿ ಒಡೆದು ಹಾಕುವವರೆಗೂ ಸುಮ್ಮನೆ ಯಾಕಿದ್ರು? ಒತ್ತುವರಿ ಆಗಿಲ್ಲ ಅಂತಂದ್ರೆ ಸರ್, ಸಂಪೂರ್ಣ ಅದು ನಮಗೆ ಮಾಹಿತಿ ಬರೋ ಅಷ್ಟೊತ್ತಿಗೆ ಅಂದ್ರೆ ನಮ್ಗೆ ಅವ್ರು ಈ ರೀತಿ ಮಾಡ್ತಾರೆ ಅಂತ ತಿಳಿಯೋಷ್ಟೊಳಗೆ ನಾವು ಸ್ಥಳಕ್ಕೆ ಧಾವಿಸೋಷ್ಟೊಳಗೆ ಅವ್ರಿಗೆ ಕೆಲಸವನ್ನ ಮಾಡಿದ್ದಾರೆ ಸರ್. ಯಾವುದೇ ರೀತಿ ನಮಗೆ ಮುಂಚೆನೆ ಅವ್ರು ಯಾವುದೇ ರೀತಿ ನಮ್ಗೆ ಯಾವುದೇ ನೋಟಿಸ್ ಅನ್ನ ಆಗ್ಲಿ ಅಥವಾ ಯಾವ್ದನ್ನ ನ್ಯಾಯಾಲಯದಿಂದ ಯಾವುದೇ ಆದೇಶ ಇಲ್ಲ. ಆದೇಶ ಇದ್ರೆ ನಮ್ ಗಮನಕ್ಕೆ ಬರ್ತಾ ಇತ್ತು, ನಾವು ಆ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ಬೇಕು ಅಂತ ತಗೋತಾ ಇದ್ವಿ. ಈ ಆದೇಶ ಇಲ್ಲದೆ ಹೆಂಗ್ ಹೊಡೆದಾಕಿದ್ರಿ ಇವರು ಸಂಜಯ್ ಅವರೇ?
ಆದೇಶ ಇಲ್ಲದೆ ಮಾಡಿದ್ದಾರೆ ಸರ್. ಇದು ಸಂಪೂರ್ಣ ಕಾನೂನು ಬಾಹಿರವಾಗಿ ಮಾಡುವಂತ ಕೆಲಸ ಇದು. ಈಗ ಆ ನಿಟ್ಟಿನಲ್ಲಿ ಅದರ ವಿರುದ್ಧ ನಾವೇನ್ ಕ್ರಮ ಕೈಗೊಳ್ಬೇಕು ಅದನ್ನ ಮಾಡ್ತಾ ಇದೀವಿ ಸರ್. ಅಲ್ಲ, ಆರ್ಡರ್ ಇಲ್ಲ ಅಂತಂದ್ರೆ ನಿಲ್ಲಿಸ್ಬಿಡ್ಬೇಕಾಯ್ತು ಒತ್ತುವರಿ ಮಾಡೋದನ್ನ, ಅಥವಾ ಸಾರಿ ಕಾರ್ಯಾಚರಣೆ ಮಾಡೋದು ನಿಲ್ಲಿಸಬಹುದಿತ್ತಲ್ವಾ? ಹೌದು ಸರ್, ಅಂದ್ರೆ ನಾವು ಸ್ಥಳಕ್ಕೆ ಧಾವಿಸುವಷ್ಟೊಳಗೆ ಅಷ್ಟು ಕೆಲಸ ಆಗಿತ್ತು. ನಂತರ ನಾವು ಬಂದ ನಂತರ JCB ಹೊರಟಿತ್ತು. ಅದ್ರ ಪಕ್ಕ ಇನ್ನೊಂದು ಆಸ್ತಿ ಇದೆ, ಅದು ಕೂಡ ನಮಗೆ ಸೇರ್ಬೇಕು, ಅದನ್ನ ತೆರವುಗೊಳಿಸ್ತೀವಿ ಅಂತಾನೆ ಬಂದಿದ್ರು ಅವರು. ನಾವು ಅಲ್ಲಿ ಬಂದು ಇಂಟರ್ಫಿಯರ್ ಆಗಿದ ತಕ್ಷಣ ಅವ್ರಿಂದ ಹೊರಟಿದ್ದಾರೆ ಎಲ್ಲರೂ ಜಾಗದಿಂದ. ಯಾವುದೇ ರೀತಿ ಆದೇಶ ಇಲ್ಲ ಸರ್. ಇಲ್ಲಿ ಒತ್ತುವರಿ ಅನ್ನೋ ಮಾತು ಕೂಡ ಇಲ್ಲ, ಮತ್ತೆ ಯಾವುದೇ ರೀತಿ ಅವರಿಗೆ ನ್ಯಾಯಾಲಯದಿಂದ ಯಾವುದೇ ಆದೇಶ ಇಲ್ಲ. ಆದೇಶ ಇಲ್ಲದಿದ್ರು ಕೂಡ ಕಾನೂನು ಬಾಹಿರವಾಗಿ ಈ ರೀತಿ ಕೆಲಸ ಮಾಡಿದ್ದಾರೆ. ಸಂಪೂರ್ಣ ಕಾನೂನು ಬಾಹಿರವಾಗಿ ಮಾಡುವಂತ ಕೆಲಸ ಇದೆ. ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದಂತಹ ಜಾಗ ಇದು. 1500 ಅಡಿ ಒತ್ತುವರಿ ಮಾಡಿದ್ದಾರೆ ಅನ್ನುವಂತ ಆರೋಪ ಯಶ್ ಅವರ ತಾಯಿ ಪುಷ್ಪ ಅವ್ರ ಮೇಲೆ. ಇದ್ರ ಬಗ್ಗೆ ನಿಮ್ ಗಮನಕ್ಕಿದೆಯಾ? ಗಮನಕ್ಕಿದೆ, ಸಂಪೂರ್ಣ ಸುಳ್ಳು. ಆ ನಿಟ್ಟಿನಲ್ಲೇ ಪ್ರಕರಣ ಕೂಡ ದಾಖಲಾಗಿದೆ, ನ್ಯಾಯಾಲಯದಲ್ಲಿ ಪ್ರಕರಣ ಪೆಂಡಿಂಗ್ ಇದೆ, ಕೇಸ್ ನಡೀತಾ ಇದೆ. ಹೀಗಿದ್ರು ಕೂಡ ಇವರು ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಆದೇಶ ಇಲ್ಲ ಅಂದ್ರೂ ಕೂಡ ಈ ರೀತಿ ಕೆಲಸವನ್ನ ಮಾಡಿದ್ದಾರೆ. ಯಾವಾಗ ಇದನ್ನ ತೆರವು ಕಾರ್ಯಾಚರಣೆ ಮಾಡಿದ್ದು ಸಂಜಯ್ ಅವರೇ? ನೀವು ಅವಾಗ ಇರ್ಲಿಲ್ವಾ ಅಲ್ಲಿ? ಹೇಗೆ ಕಾರ್ಯಾಚರಣೆ ಅವರೇನೋ ಬೆಳಗ್ಗೆ 9 ಗಂಟೆಗೆ JCB ತಂದು ಏಕಾಏಕಿ ಎಲ್ಲ ಡೆಮಾಲಿಷ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ವಿಚಾರ ಗೊತ್ತಾಯ್ತು. ನಂತರ ನಮ್ಮ ಸೀನಿಯರ್ ಕೂಡ ಇರ್ಲಿಲ್ಲ, ಅವರು ಔಟ್ ಆಫ್ ಸ್ಟೇಷನ್ ಇದ್ರಿಂದ ನನಗೆ ಅವರು ಕ್ಲೈಂಟ್ ಇನ್ನೊಬ್ರು ನಟರಾಜ್ ಅಂತ ಪಕ್ಕದ ಪ್ರಾಪರ್ಟಿ ಏನಿದೆ ಅವರು ಕೂಡ ಕಾಲ್ ಮಾಡಿದ್ರು. ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸರ್, ದಯವಿಟ್ಟು ನೋಡಿ ಅಂತ ಹೇಳಿ. ಅವರು ಕೂಡ ಬೆಂಗಳೂರಿನಲ್ಲೇ ಇರೋದು, ಇಲ್ಲಿ ಯಾರೋ ಸ್ಥಳದಲ್ಲಿ ಇಲ್ಲ ಅವರು. ಹಾಗಾಗಿ ಆ ಕಾರಣ ನಾನೇ ಸ್ಥಳಕ್ಕೆ ಹೋಗಿ ನೋಡಿದಾಗ ಈ ರೀತಿ ಮಾಡ್ತಾ ಇದ್ರು. ನಂತರ ಅದನ್ನು ತಡೆದು ಅವರು JCB ಇಮಿಡಿಯೇಟ್ ಹೊರಟು ಅಲ್ಲಿಂದ. ನಾನು ಸ್ಥಳಕ್ಕೆ ಬರೋ ಸ್ಥಳಕ್ಕೆ 10 ಕಾಲ ಆಗಿತ್ತು. ಅಷ್ಟೊಳಗೆ ಅವರು ಕಾಂಪೌಂಡ್ ಮೇಲೆ ತೆರವುಗೊಳಿಸಿದ್ರು, ಎಲ್ಲ ಧ್ವಂಸ ಮಾಡಿದ್ರು. ನಂತರದ ಆದೇಶ ಕೇಳಿದಾಗ ಅವ್ರ ಹತ್ರ ಯಾವುದೇ ಉತ್ತರ ಇಲ್ಲ. ಏನ್ ಆದೇಶ ಇದೆ, ಏನಿದೆ ಕೊಡಿ ಅಂತ ಹೇಳಿದಾಗ ಏನೂ ಉತ್ತರ ಇಲ್ಲ. ನಂತರದಲ್ಲಿ ಅವರು ಕೂಡ ಅಲ್ಲಿಂದ ಜಾಗದಿಂದ ಹೊರಟರು. ಅಂದ್ರೆ ಸಂಜಯ್ ಅವರು, ನಾನು ಇದನ್ನ ಯಾಕೆ ಮತ್ತೆ ಕೇಳ್ತಿದ್ದೀನಿ ಅಂತಂದ್ರೆ, ಒಂದು ಕನ್ಫರ್ಮೇಶನ್ ಕ್ಲಾರಿಟಿ ಸಿಗ್ಲಿ ಅಂತ. ನೀವು ಹೇಳ್ತಾ ಇರೋದು ಕೋರ್ಟ್ ಆರ್ಡರ್ ಈ ಬಗ್ಗೆ ಯಾವುದೂ ಇಲ್ಲ ಅಂತನಾ? ಇಲ್ಲ ಸರ್, ನಿರ್ದಿಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ನ್ಯಾಯಾಲಯದಿಂದ ಯಾವುದೇ ರೀತಿ ಇದನ್ನ ಡೆಮಾಲಿಷ್ ಮಾಡೋದಕ್ಕಾಗಿರ್ಬೋದು, ಯಾವುದೇ ರೀತಿ ತೆರವುಗೊಳಿಸೋದಕ್ಕಾಗಿರ್ಬೋದು, ಅಥವಾ ಇವರು ಸ್ವಾಧೀನ ಪಡ್ಕೊಳ್ಳಿ ಅಂತ ಆಗಿರ್ಬೋದು, ಯಾವುದೇ ರೀತಿಯ ಆದೇಶ ನ್ಯಾಯಾಲಯದಿಂದ ಇವರಿಗೆ ಸಿಕ್ಕಿಲ್ಲ. ಯಾವುದೇ ಆದೇಶ ಇಲ್ಲ ಅಂದ್ರೂ ಕೂಡ ಅವರು ಈ ರೀತಿ ಕೆಲಸ ಮಾಡಿದ್ದಾರೆ. ನಿಮ್ಮ ಮುಂದಿನ ನಡೆ ಏನು? ಈಗ ಯಾರ್ಯಾರನ್ನ ಪಾರ್ಟಿ ಮಾಡ್ತೀರಿ ವಿಚಾರದಲ್ಲಿ? ಇದನ್ನ ಚಾಲೆಂಜ್ ಮಾಡ್ತೀರಾ ಹೇಗೆ? ಚಾಲೆಂಜ್ ಮಾಡ್ತೀವಿ ಸರ್, ಖಂಡಿತವಾಗಿ. ಇದ್ರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಇದರಿಂದ ಯಾರ್ಯಾರು ಇದ್ದಾರೆ ಅನ್ನೋದೆಲ್ಲ ಮಾಹಿತಿನ ಕಲೆ ಹಾಕೊಂಡು ಮುಂದಿನ ಕ್ರಮ ಏನ್ ತಗೋಬೇಕು ಅದನ್ನ ಖಂಡಿತವಾಗಿ ತಗೋತೀವಿ. ಈ ಬಗ್ಗೆ ನೀವು ಯಶ್ ಅವ್ರ ತಾಯಿ ಜೊತೆ ಮಾತಾಡಿದ್ರಾ? ಮಾತಾಡಿದೀನಿ ಸರ್. ಅಂದ್ರೆ ಸ್ವಲ್ಪ ಕಾಲ ಅಷ್ಟೇ ಮಾತನಾಡೋದಕ್ಕಾಗಿದ್ದು. ಅವರು ಮಾಹಿತಿಯನ್ನ ಏನ್ ಹೇಳಿದಾರೆ, ಈ ರೀತಿ ಮಾಡ್ತಾ ಇದಾರೆ ಅಂತ ಅವರು ಕೂಡ ಕರೆ ಮಾಡಿದ್ರು. ಏನೇನ್ ಮಾತಾಡಿದ್ರಿ ಪುಷ್ಪ ಅವರು ನೀವು? ಬಹಳಷ್ಟು ಏನ್ ಮಾತಾಡಕ್ ಆಗಿಲ್ಲ ಸರ್. ಏನಿದೆ ನಮ್ದು ದಾಖಲಾತಿಗಳಿಂದ ಅದ್ರ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೇಕು, ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ಅವರು ಮಾತಾಡಿದ್ರು ಅಷ್ಟೇ. ಮುಂದಿನ ಕಾನೂನು ಕ್ರಮ ಏನ್ ತಗೋಬೇಕು ಅದನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕ್ರಮ ತಗೋತೀವಿ ಸರ್. ಇದೆಲ್ಲ ಸಂಪೂರ್ಣ ಅವರು ಕಾನೂನು ಬಾಹಿರವಾಗಿ ಮಾಡುವಂತದ್ದು. ಯಾವುದೇ ರೀತಿ ಕೋರ್ಟ್ನ ಆದೇಶ ಇಲ್ಲ ಅಂದ್ರೂ ಕೂಡ ಇವರು ಸ್ವಇಚ್ಛಾಚಾರವಾಗಿ ಕೆಲಸನ ಮಾಡಿದ್ದಾರೆ. ಈ ಕೇಸಲ್ಲಿ ತಾವು ಮೊದಲಿನಿಂದ ವಕಾಲತ್ ಮಾಡ್ತಿದ್ದೀರಾ ಅಥವಾ ಫಸ್ಟ್ ಟೈಮ್ ಇದು? ಈ ಕೇಸ್ನಲ್ಲಿ ಅಂದ್ರೆ ನಾವೇನ್ ಅಪೀಲ್ ಫೈಲ್ ಮಾಡಿದ್ವಿ ಅದ್ರಲ್ಲಿ ನಮ್ದು ವಕಾಲತ್ ಇದೆ ಸರ್. ಇದು ಮುಂಚಿನ ಏಕಪಕ್ಷೀಯ ಆದೇಶ ಏನ್ ಪಡ್ಕೊಂಡಿದ್ರೆ ಅದರಲ್ಲಿ ಇವರಿಗೆ ನೋಟಿಸ್ ಜಾರಿ ಆಗಿರಲಿಲ್ಲ, ಹಾಗಾಗಿ ಇವರು ನ್ಯಾಯಾಲಯದಲ್ಲಿ ಅಪಿಯರ್ ಆಗಿಲ್ಲ. ಈ ನಂತರದಲ್ಲಿ ಅದನ್ನೇನ್ ಚಾಲೆಂಜ್ ಮಾಡಿದೀವಿ ಅದರಲ್ಲಿ ನಮ್ಮ ಸೀನಿಯರ್ ಮತ್ತೆ ನಂದು ವಕಾಲತ್ ಇದೆ. ಇದೇ ವಿಚಾರದ ಬಗ್ಗೆ ನೀವು ಪುಷ್ಪ ಅವ್ರ ಜೊತೆಗೆ ಮಾತಾಡಿದ್ರಿ ಫಸ್ಟ್ ಟೈಮ್. ಅವರು ಈ ದಾಖಲೆ ತಗೊಂಬನ್ನಿ ಅಂತ ಹೇಳಿದಿರಿ ನೀವು? ಇಲ್ಲ, ಮುಂಚಿತವಾಗಿನೂ ಎಲ್ಲ ಮಾತಾಡಿದ್ವಿ. ಕೇಸ್ ಅಪೀಲ್ ಫೈಲ್ ಮಾಡೋದಕ್ಕೆ ಮುಂಚೆ ಸಂಪೂರ್ಣ ದಾಖಲಾತಿಗಳು ನಮ್ಮ ಹತ್ರ ಇದೆ. ಅವ್ರು ಅದನ್ನೇ ಹೇಳಿದ್ರು, ನಮ್ಮ ಹತ್ರ ಏನ್ ದಾಖಲಾತಿಗಳನ್ನ ಒದಗಿಸಿದೀವಿ ಇದ್ರ ಮೇಲೆ ನೀವು ಮುಂದಿನ ಕ್ರಮ ಏನ್ ತಗೋಬೇಕು, ಕಾನೂನು ಕ್ರಮ ತಗೊಳ್ಳಿ ಅಂತ ಮಾಹಿತಿಯನ್ನು ನಿರ್ದೇಶನ ಕೊಟ್ಟರು ಅಷ್ಟೇ. ಈಗ ಆಲ್ರೆಡಿ ಚಾಲೆಂಜ್ ಮಾಡಿದೀರಾ ಅಥವಾ ನಾಳೆ ಮಾಡಬೇಕಾ? ಚಾಲೆಂಜ್ ಮಾಡಿದೀವಿ ಸರ್, ಚಾಲೆಂಜ್ ಮಾಡಿದೀವಿ. ಅದ್ರ ಚಾಲೆಂಜ್ ಮಾಡುವಂತ ಅಪೀಲ್ ನ ನೋಟಿಸ್ ಕೂಡ ಅವ್ರಿಗೆ ಹೋಗಿದೆ. ಅವರು ಕೂಡ ಬಂದು ಅದರಲ್ಲಿ ವಕಾಲತ್ನ ಫೈಲ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಸಂಪೂರ್ಣ ಮಾಹಿತಿ ಇದೆ. ಅಲ್ಲ, ನೀವು ಈ ಬಗ್ಗೆ ಹಾಸನ ಜಿಲ್ಲಾಡಳಿತನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾ? ಯಾಕಂದ್ರೆ ಕೋರ್ಟ್ ಆರ್ಡರ್ ಅಂತಿದ್ದಾರೆ. ಕೋರ್ಟ್ ಆರ್ಡರ್ ಇಲ್ವೇ ಇಲ್ಲ ಅಂತ ನೀವು ಹೇಳ್ತಿದ್ದೀರಿ. ಇಲ್ಲ ಸರ್, ಯಾವುದೇ ರೀತಿ ಅವ್ರಿಗೆ ಕೋರ್ಟ್ ಆರ್ಡರ್ ಇಲ್ಲ. ಅದಾಯ್ತು. ಈಗ ಅವರು ಕೋರ್ಟ್ ಆರ್ಡರ್ ಅಂತ ಹೇಳಿರೋದ್ರಿಂದ ನೀವು ಜಿಲ್ಲಾಡಳಿತನ ಸಂಪರ್ಕ ಮಾಡಿದ್ರಾ, ಪ್ರಶ್ನೆ ಮಾಡಿದ್ರಾ? ಸರ್, ಈಗ ನಾಳೆ ಅದೇ ಕೆಲಸ ಮಾಡ್ತೀವಿ ಸರ್. ಇವತ್ತು ಭಾನುವಾರ ಎಲ್ಲ ರಜೆ ಇರೋದ್ರಿಂದ ಈಗ ಒಂದು ಇಮಿಡಿಯೇಟ್ ಒಂದು ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದೀವಿ. ಇದರಿಂದ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ನಂತರದಲ್ಲಿ ಏನು ಸೂಟ್ ಪೆಂಡಿಂಗ್ ಇದೆ ಅದರಲ್ಲಿ ಮುಂದುವರಿತೀವಿ. ಓಕೆ, ಥ್ಯಾಂಕ್ ಯು ಸಂಜಯ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ರಿ. ಧನ್ಯವಾದ.